ನನ್ನ ಭಾಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರದವರುಗಳು, ಕಾರ್ಯಕರ್ತರುಗಳು ಏನು ಅಭಿಪ್ರಾಯ ಕೊಡ್ತಾರೋ ರಾಜೀನಾಮೆ ಕೊಡ್ರಿ ಅಂದರೆ ರಾಜೀನಾಮೆನೇ ಕೊಟ್ಬಿಡ್ತೀನಿ. ಅದ್ರಾಗೆ ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಏಕೆಂದರೆ ನನಗೆ ಗೆಲ್ಲಿಸಿದರು ನನ್ನ ಕ್ಷೇತ್ರದ ಮತದಾರದೇವರುಗಳು, ಅವ್ರ ಮಾತಿಗೆ ನಾವು ಮನ್ನಣೆಯನ್ನು ಕೊಡಬೇಕು. ಆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಷ್ಟೋ ಜನ ಬೇರೆ ಹೋದ ಸಲ ಆದರಿಗೆ ಕೊಟ್ಟಿದ್ದಾರೆ, ಮತ್ತು ಪುನಃ ಅವರಿಗೆ ಕೊಟ್ಟಿದ್ದಾರೆ. ಏನೀಗ ಇವ್ರ ಮನೆ ಆಸ್ತಿ ಏನಂಗೆ ಎಲ್ಲ ಇವರು ಬೇಕಾದವರಿಗೆ ಇವರು ಯಾರು ಹೈಕಮಾಂಡ್ ಒಳಗೆ ಹೋಗಿ ಕಿವಿ ಊದ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ ಹೊರತು ನಿಷ್ಠೆಯಿಂದ ಇರೋಂಥವ್ರಿಗೆ ಎಲ್ಲ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಹಾಗಾಗಿ ಇವತ್ತು ನಾನು ನಾಳೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳ ತೀರ್ಮಾನ ತಗೊಂಡು ನಾಳೆ ರಾಜೀನಾಮೆ ಕೊಡಲಿಕ್ಕೆ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ನೊಂದ ಶಾಸಕರೆಲ್ಲ ಒಂದು ಕಡೆ ಸೇರ್ಕೊಳ್ತೀವಿ. ನೊಂದ ಶಾಸಕರೆಲ್ಲ ಒಂದು ಕಡೆ ಸೇರ್ಕೊಂಡು ಏನು ಮುಂದೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಯಾಕೆಂದರೆ 136 ಸೀಟ್ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಕಾಂಗ್ರೆಸ್ದು ಒಂಥರ ಹಮ್ಮು ಬಂದ್ಬಿಟ್ಟಿದೆ. 136 ಜನ ಇದ್ದಾರೆ, ಯಾರು 10 ಜನ ಹೋದ್ರು ಏನಾಗಲ್ಲ ಅಂತೇಳಿ ಒಂಥರ ಹಮ್ಮು ಬಂದ್ಬಿಟ್ಟಿದೆ. ಹಾಗಾಗಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಸಚಿವ ಸ್ಥಾನ ಕೊಡಬೇಕು ಅಂತಲೇ ಈಗಾಗಲೇ SS ಮಲ್ಲಿಕಾರ್ಜುನ ಅವರಿಗೆ ಮಂಗಳ ವೈದ್ಯ ತೆಗೆದು ಕೊಟ್ಟಿದ್ದಾರೆ. ಹಾಗೆ ಇನ್ನೂ 2-3 ಜನ ತೆಗೆದಿದೆ. ನಾನು ಕೇಳ್ತಾ ಇರೋದು ನನ್ನ ಕೆಲಸಕ್ಕೆ ತಕ್ಕಂಥ ಕಾಸು ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ನಾನು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಎಲೆಕ್ಷನಲ್ಲಿ ಭದ್ರಾವತಿ ಕ್ಷೇತ್ರದಿಂದ ಯಾವಾಗಲೂ ಲೀಡ್ ಕೊಡಿಸ್ತಾ ಇದ್ದೀನಿ. ಭದ್ರಾವತಿ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ, ಅಲ್ಲಿ ವ್ಯಕ್ತಿಗತವಾಗಿದೆ. ಒಂದು ಸಲ 2004ರಲ್ಲಿ ನಾನು ಇಂಡಿಪೆಂಡೆಂಟ್ ಗೆದ್ದು 18,000 ವೋಟ್ ಲೀಡ್ನಲ್ಲಿ ಗೆದ್ದಿದ್ದೀನಿ. ಪಕ್ಷಕ್ಕೆ ಅಂತ ಅಲ್ಲಿ ವ್ಯಕ್ತಿಗತವಾಗಿದೆ. ಆದರೆ ಇವ್ರೇನು ತಿಳ್ಕೊಂಡಿದ್ದಾರೆ, ನಮ್ಮ ಪಕ್ಷನೇ ಇವ್ರಿಗೆ ಗೆಲ್ಲಿಸಿದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಭಾಳ ತಪ್ಪು. ಇವತ್ತು ನಮ್ಮಂಥ ಒಳ್ಳೆ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿಗೆ ಕಡೆಗಣಿಸ್ತಾ ಇದ್ದಾರೆ ಅಂದರೆ ಇನ್ನು ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಬೆನ್ನಿಗೆ ಮೂಗಿ ತುಪ್ಪ ಹಚ್ತಾರೆ, ಏನೂ ಮಾಡಲ್ಲ ಇವರು. ಹಾಗಾಗಿ ನಾವೆಲ್ಲರೂ ತೀರ್ಮಾನ ಮಾಡಿ ಇದು ಎದುರಿಸುವಂಥದ್ದಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ನಾಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬರ್ತೀನಿ. ಅವ್ರು ರಾಜೀನಾಮೆ ಕೊಡೋದ್ರೆ ಕೊಟ್ಟೇ ಕೊಡ್ತೀನಿ, ಅವರಿಗೆ ಮತ್ತೊಂದು ಮಾತಿಲ್ಲ.